ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಶನಿವಾರ ಮತ್ತು ಭಾನುವಾರ 2 ದಿನದ ವ್ಲಾಗ್ ಆಗಿರುತ್ತೆ ಇದು. ಇನ್ನು ಸಿಂಪಲ್ ವ್ಲಾಗು. ಇನ್ನು ಇವತ್ತು ಶನಿವಾರ ಅಲ್ವಾ, ನೀರು ಬಿಟ್ಟಿದ್ರು ಬೆಳಗ್ಗೆನೆ. ಒಂದು 5:15 ನೀರು ಬಿಟ್ಟಿದ್ರು. 5:15 ಹಿಡಿದು 6:30 ಆದರೂ ಕೂಡ ನೀರು ನಿಲ್ಲಿಸಿರಲಿಲ್ಲ, ಸ್ವಲ್ಪ ಚೆನ್ನಾಗಿ ಬಿಟ್ಟಿದ್ರು. ಇನ್ನು ಕುಡಿಯೋದಕ್ಕೆಲ್ಲ ಇಟ್ಕೊಂಡ್ಬಿಟ್ಟು ಇನ್ನು ನೀರೆಲ್ಲ ತುಂಬಿಸ್ತಾ ಇದ್ದೀವಿ. ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಎಲ್ಲ ಬಕೆಟು ಮತ್ತು ಟಬ್ಬುಗಳು, ತೊಟ್ಟಿ ಎಲ್ಲ ತುಂಬಿಸ್ಬಿಟ್ಟು ಇವಾಗ ಮತ್ತೆ ಇನ್ನೊಂದು ಸತಿ ತೊಟ್ಟಿಗೆ ವಾಪಸ್ ಬಿಡ್ತಾ ಇದ್ದಾರೆ. ಮೋಟ್ರ್ ಹಾಕಿದ್ವಿ. ಇನ್ನು ಹೊಸ ಮನೆಗೆ ಕೂಡ ನೀರು ಬಿಡಬೇಕಾಗಿತ್ತು. ಅದಕ್ಕೋಸ್ಕರ ಫಸ್ಟ್ ಇದೆಲ್ಲ ತುಂಬಿಸ್ಬಿಟ್ಟು ಆಮೇಲೆ ಇನ್ನು ಜಾಸ್ತಿ ಹೊತ್ತು ಬಿಡ್ತಾರಲ್ಲ, ಆವಾಗ ಗೋಡೆಗೆ ಬಿಡೋಣ ಅಂತ ಹೇಳಿ ಇನ್ನು ಫಸ್ಟ್ ಇದ್ರೊಳಗೆ ತುಂಬಿಸ್ತಾ ಇದ್ದಾರೆ ಇದನ್ನು. ಮೋಟ್ರ್ ಹಾಕಲಿಲ್ಲ ಅಂದರೆ ಸರಿಯಾಗಿ ನೀರೇ ಬರೋದಿಲ್ಲ. ಮೋಟ್ರ್ ಹಾಕಿದ್ರೆ ಮಾತ್ರ ಸ್ವಲ್ಪ ನೀರು ಬರುತ್ತೆ, ಇಲ್ಲಾಂದರೆ ಬರೋದೇ ಇಲ್ಲ ಕೆಳಗಡೆ ನಲ್ಲಿಯಲ್ಲಿ. ಅದಕ್ಕೆ ಬರೋಷ್ಟು ಬರಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಮೋಟ್ರ್ ಹಾಕ್ತಾ ಇದ್ದಾರೆ. ಮೋಟ್ರ್ ಹಾಕಿದ್ರೆ ಮಾತ್ರ ಪ್ರತಿಯೊಂದು ಮನೆಗೂ ನೀರು ಸಾಕಾಗುತ್ತೆ, ಇಲ್ಲಾಂದರೆ ಬರೋದೇ ಇಲ್ಲ. ಇವಾಗ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಬಿಡ್ತಾರೆ ನೀರು. ಇನ್ನು ಹಬ್ಬ ಕೂಡ ಸ್ಟಾರ್ಟ್ ಆಯಿತು ನಮ್ಮದು. ಇನ್ನು ಎಲ್ಲರೂ ಕೂಡ ಬರ್ತಾ ಇರ್ತಾರೆ. ಮಕ್ಕಳವರೆಲ್ಲ ಸ್ವಲ್ಪ ಬಟ್ಟೆ, ಸ್ನಾನ ಮತ್ತು ಅಡುಗೆ ಪಾತ್ರೆ ಇದೆಲ್ಲ ಮಸ್ತು ನೀರು ಬೇಕಾಗುತ್ತೆ. ಸ್ವಲ್ಪ ತುಂಬ ಜನ ಅಲ್ಲ, ಅದಕ್ಕೋಸ್ಕರ ಎಲ್ಲ ತುಂಬಿಸ್ಕೊಂಡು ಇಟ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಹೇಳಿ ಎಲ್ಲ ತುಂಬಿಸ್ತಾ ಇದ್ದೀವಿ. ಇನ್ನು ಎಲ್ಲ ಮನೆಯೆಲ್ಲ ಮನೆಗೆ ಏನೇನು ಬೇಕೋ ಅಷ್ಟು ನೀರು ಇಟ್ಕೊಂಡ್ಬಿಟ್ಟು ಇವಾಗ ಮಿಕ್ಕಿರೋ ನೀರು ಇನ್ನು ಬಿಟ್ಟಿದ್ರು, ಅವನ್ನು ಮತ್ತೆ ಡೈರೆಕ್ಟಾಗಿ ಇವಾಗ ಇನ್ನೊಂದು ಮೋಟ್ರ್ ಕಲೆಕ್ಷನ್ ಕೊಟ್ಬಿಟ್ಟು ಇವಾಗ ಹೊಸ ಮನೆಗೆ ಬಿಡ್ತಾ ಇದ್ದಾರೆ. ಪರವಾಗಿಲ್ಲ. ಮುಂಚೆ ಅಂತೂ ಸ್ಟಾರ್ಟಿಂಗ್ ಪಾಪ ಗೋಡೆಗೆ ನೀರೇ ಆಗ್ತಾ ಇರಲಿಲ್ಲ. ಯಾಕೆಂದರೆ ಸ್ವಲ್ಪ ದೊಡ್ಡ ಮನೆ ಆಗಿರೋದ್ರಿಂದ ನೀರು ತುಂಬ ಶಾರ್ಟೇಜ್ ಬರ್ತಾಯಿತ್ತು. ಅಲ್ಲೂ ಇಲ್ಲೂ ಇಟ್ಕೊಂಡು ಎಲ್ಲ ಕೂಡು ಹಾಕ್ಕೊಂಡು ಸ್ವಲ್ಪ ನೀರೆಲ್ಲ ಗೋಡೆಗೆ ಬಿಡ್ತಾ ಇದ್ವಿ. ಇವಾಗ ಹೆಂಗೋ ಸದ್ಯ ಬರುತ್ತೆ, ನೀರು ಚೆನ್ನಾಗಿ ಬಿಡ್ತಾ ಇದ್ದಾರೆ. ಹಂಗೆ ಡೈರೆಕ್ಟಾಗಿ ಬಿಟ್ಬಿಡ್ತೀವಿ. ಇನ್ನು ಇದು ಬಂದುಬಿಟ್ಟು ಟೈಮ್ ಬಂದು ಸುಮಾರು 12 ಗಂಟೆ 12 ಕಾಲಾಗಿತ್ತು. ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಚಿಕ್ಕಮ್ಮ ಬುಡ್ಡಾರ್ಸ್ಕೊಂಬರಕ್ಕೆ ಹೋಗಿದ್ರು. ಹಳ್ಳಿ ಕಡೆ ಕಡಲೆಕಾಯಿ ಕಿತ್ತ ತಕ್ಷಣವೇ ಅದು ಪಾಡು ಬುಡ್ಡು ಅಂತ ಹೇಳ್ತಾರೆ. ಅಂದರೆ ಹಂಗೆ ಅದನ್ನು ಕಿತ್ಬಿಟ್ಟು ಹಂಗೆ ಬಿಟ್ಟಿರ್ತಾರೆ, ಒಂದು ಸ್ವಲ್ಪ ನೆಲದಲ್ಲಿರುತ್ತಲ್ಲ ಬುಡ್ಡು, ಅದನ್ನು ಆರಿಸ್ಕೊಂಬರಕ್ಕೆ ಹೋಗಿದ್ರು ಚಿಕ್ಕಮ್ಮ. ಪರವಾಗಿಲ್ಲ, ಸ್ವಲ್ಪ ಲೇಟಾಗಿ ಹೋಗಿದ್ರು. ಲೇಟಾಗಿ ಹೋಗಿ ಬೇಗನೆ ಬಂದರು. ಆದರೂ ಕೂಡ ಇಷ್ಟೊಂದು ಕಡಲೆಕಾಯಿ ಆರಿಸ್ಕೊಬಂದಿದ್ದಾರೆ, ಚೆನ್ನಾಗಿ ಸಿಕ್ಕಿದೆ. ಇದು ಸಾಂಬಾರಿಗಾಗಲಿ, ಇಲ್ಲಾಂದರೆ ನಾವು ಸಾಂಬಾರಿಗೆ ಯೂಸ್ ಮಾಡಲ್ಲ ಅಂದರೆ ಎಣ್ಣೆ ಹಾಕ್ಸ್ಕೊಬರ್ತಾರೆ, ಶೇಂಗಾ ಎಣ್ಣೆ. ಮಿಲ್ಲಕ್ಕೆ ಹೋಗ್ಬಿಟ್ಟು ಚಳ್ಳಕೆರೆಯಲ್ಲಿ ಮಿಲ್ಲಕ್ಕೆ ಶೇಂಗಾ ಕೊಟ್ಟರೆ ಅವ್ರು ಹಾಕ್ಕೊಡ್ತಾರೆ. ಮತ್ತು ಗಾಣದಿಟ್ಟು ಕೂಡ ಬರುತ್ತೆ, ಮತ್ತು ಸಪ್ರೇಟ್ ಎಣ್ಣೆ ಕೂಡ ಸಿಗುತ್ತೆ. ಪರವಾಗಿಲ್ಲ, ಎಲ್ಲ ಇದಾಗುತ್ತೆ. ಇದು ಬಂದುಬಿಟ್ಟು ಶೇಂಗಾ ಬೀಜ. ಇವು ಕೂಡ ನೆನ್ನೆ ತೊಗೊಬಂದಿದ್ರು, ಅಂದರೆ ಶುಕ್ರವಾರ ತೊಗೊಬಂದಿದ್ರು ಇದನ್ನು. ಇದು ಕೂಡ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಡಿವೈಡ್ ಮಾಡಬೇಕು. ಈ ಸಾಂಬಾರಿಗೆ ಚೆನ್ನಾಗಿ ಬರುತ್ತೆ ಇದು. ಸ್ವಲ್ಪ ಹಸಿ ಶೇಂಗಾ ಅಲ್ವಾ, ಹಸಿ ಬೀಜ ಅಲ್ವಾ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ಒಣ್ಕೊಳ್ಳಿ ಅಂತ ಹೇಳಿಬಿಟ್ಟು ಇನ್ನು ಬಿಸಿಲಿಗೆ ಹಾಕಿದ್ವಿ. ಅಷ್ಟೊಂದೇನು ಬಿಸಿಲಿಲ್ಲ, ಸ್ವಲ್ಪ ಲೈಟಾಗೇ ಬರ್ತಾಯಿತ್ತು. ಸ್ವಲ್ಪ ಚೆನ್ನಾಗಿ ಒಣ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲ ಸ್ವಲ್ಪ ಚಾಪೆಲ್ಲ ಹಾಕ್ಬಿಟ್ಟು ಇನ್ನು ಬಿಸಿಲಿಗೆ ಹಾಕಿದ್ವಿ ಬೆಳಗ್ಗೆನೆ. ಮತ್ತು ಈ ಕಡೆ ಶೇಂಗಾಕಾಯಿ, ಈ ಕಡೆ ಶೇಂಗಾ ಬೀಜ ಎಲ್ಲ ಕೂಡ ಬಿಸಿಲಿಗೆ ಹಾಕಿ ಇನ್ನು ಒಣಗಿಸ್ತಾ ಇದ್ವಿ. ಇನ್ನು ಚಿಕ್ಕಮ್ಮ ಕೂಡ ಕೆಲಸ ಇರಲಿಲ್ಲ ಇವತ್ತು. ಬೇರೆ ಕೆಲಸ ಇರಲಿಲ್ಲ, ಕೆಲ್ಸಕ್ಕೆ ಹೋಗಿರಲಿಲ್ಲ. ಅದಕ್ಕೆ ಇನ್ನು ಮನೇಲಿದ್ದು ಇನ್ನೇನು ಮಾಡೋಣ, ಸುಮ್ಮನೆ ಟೈಮ್ ಪಾಸ್ ಮಾಡೋದು ಯಾಕೆ ಅಂತ ಹೇಳಿ ಇನ್ನು ಬೇರೆಯವ್ರ ಹೊಲಕ್ಕೆ ಹೋಗ್ಬಿಟ್ಟು ಅಷ್ಟು ಬುಡ್ಡು ಆರಿಸ್ಕೊಬಂದಿದ್ರು. ಇನ್ನು ಹುಣ್ಸೆಕಾಯಿ ಕೂಡ ಕಿತ್ಕೊಬಂದಿದ್ರು, ಬರುತ್ತೆ ನನ್ನ ಸಾಂಬಾರಿಗೆ ಅಂತ ಹೇಳಿ. ಆಗಲೇ ಫುಲ್ಲು ಇನ್ನು ಹಣ್ಣಾಗಕ್ಕೆ ಬಂದಿದೆ. ಸ್ವಲ್ಪ ದ್ವಾರಗಾಯಿ ಥರ ಇತ್ತು ಹುಣ್ಸೆಕಾಯಿ. ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಅಂದರೆ ಯಾವಾಗಲೂ ಸಿಗ್ತಾನೆ ಇರುತ್ತೆ, ಅಂದರೆ ಸೀಸನ್ ಬಂದರೆ ಸಿಗುತ್ತೆ. ಇನ್ನು ಹಳ್ಳಿ ಕಡೆ ಅಂದಮೇಲೆ ಹುಣಸೆ ಮರಗಳೆಲ್ಲ ಮಸ್ತ್ ಇರ್ತಾವಲ್ವ, ಸಿಗ್ತದೆ. ಇನ್ನು ಚಿಕ್ಕಮ್ಮಂದು ಕಿತ್ಕೊಬಂದಿದ್ರು, ಇರಲಿ ಏನಕ್ಕಾದ್ರೂ ಬರುತ್ತೆ ಅಂತ ಹೇಳಿ. ಸ್ವಲ್ಪ ತೊಗರಿಕಾಯಿ ಕೂಡ ಕಿತ್ಕೊಬಂದಿದ್ರು. ಈ ಥರ ತೊಗರಿಕಾಯಿ ಏನಾದರೂ ಹೋದಾಗ, ಸೊಪ್ಪಾಗಲಿ ಏನಾದರೂ ಹಿಂಗೆ ಕೈಯಲ್ಲಿ ಇಟ್ಕೊಬಂದರೆ ಬರೋ ಕೈಯಲ್ಲಿ ಬರೋಕ್ಕಿಂತ ಹೆಂಗೆ 1-2 ಟೈಮ್ 3 ಟೈಮ್ ನಮ್ಮ ಜೀವನ ನಡೆಯುತ್ತೆ. ಇದನ್ನೆಲ್ಲ ಬಿಡಿಸ್ಬಿಟ್ಟು ಗಟ್ಟಿಯಾಗಿ ಆಲೂಗೆಡ್ಡೆ ಹಾಕಿ ಸಾಂಬಾರು ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಮಸಾಲೆ ಇಟ್ಟು ಇದಕ್ಕೆ ಬದನೆಕಾಯಿನೂ ಕೂಡ ಹಾಕ್ತಾರೆ. ಬದನೆಕಾಯಿ, ಆಲೂಗೆಡ್ಡೆ ಮತ್ತು ತೊಗರಿಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾರೆ. ಮಸಾಲೆ ಇಟ್ಟು ಸಾಂಬಾರು ಮಾಡಿ ಚಪಾತಿ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಮಾತ್ರ ಕಾಂಬಿನೇಷನ್ ಕೂಡ ಚೆನ್ನಾಗಿರುತ್ತೆ. ಇನ್ನು ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ. ಇನ್ನು ಬೇಗ ಸಿಕ್ತಂತ ಹೇಳ್ಬಿಟ್ಟು ಎಲ್ಲ ಫುಲ್ಲು ತರ್ಕೊಂಬಂದುಬಿಟ್ಟಿದ್ದಾರೆ. ಅದೆಲ್ಲ ಎಲೆ ಎಲ್ಲ ಹಂಗೆ ಬಂದುಬಿಟ್ಟಿದೆ. ಬಿಟ್ಬಿಟ್ಟಿದ್ದಾರೆ ಇವಾಗೆಲ್ಲ ಕಿತ್ಬಿಟ್ಟು. ಎಷ್ಟು ಬೇಕಷ್ಟೆಲ್ಲ ಕಿತ್ಕೊಂಡು ಬಿಡ್ತಾರೆ. ಅವು ಸುಮ್ಮನೆ ಮೇಕೆಗೆ, ಕುರಿಗಳಿಗೆಲ್ಲ ಬಿಟ್ಬಿಟ್ಟಿರ್ತಾರೆ. ಅದಕ್ಕೆ ಇನ್ನು ಮೇಕೆ ಎಲ್ಲ ಮೇಯಿಸ್ತಾ ಇರ್ತಾರಲ್ವ, ಈ ಕಡೆ ಸ್ವಲ್ಪ ಗಿಡಗಳಲ್ಲಿ ಯಾವ್ಯಾವ ಗಿಡಗಳೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಆ ಗಿಡದಲ್ಲೆಲ್ಲ ಕಿತ್ಕೊಬಂದಿದ್ರು. ಇನ್ನು ಚಿಕ್ಕಮ್ಮ ನಾನು ಕೂತ್ಕೊಂಡು ಇನ್ನು ಶ್ರಾವಣಿ ಸುಬ್ರಹ್ಮಣ್ಯ ಮೂವಿ ಹಾಕಿದ್ರು, ಅದನ್ನು ನೋಡಿಕೊಂಡು ಇವಾಗ
ಎಲ್ಲ ಬಿಡಿಸ್ತಾ ಇದ್ದೀವಿ. ನಮ್ಮ ಗುಂಡ ಕೂಡ ಮಲ್ಕೊಂಡಿದೆ ಮಧ್ಯಾಹ್ನ ಟೈಮು. ಇನ್ನು ಬಿಡಿಸ್ಬಿಟ್ಟು ಎಲ್ಲ ಆದಮೇಲೆ ಇವಾಗ ಇದು ಬಂದಿತ್ತು, ಟೆಂಪೋ ಬಂದಿತ್ತು. ಇವ್ರು ಯಾವಾಗಲೂ ಬರ್ತಾ ಇರ್ತಾರೆ ಹಳ್ಳಿ ಕಡೆ, ಏನು ಬೇಕಾದ್ ಮಾರಿಕೊಂಡು. ಇನ್ನು ನೈಟಿ ಆಗಲಿ, ಚೂಡಿದಾರು ಮತ್ತು ಟಾಪ್ಸು ಮತ್ತು ಮಕ್ಳ ಬಟ್ಟೆ ಮತ್ತು ದೊಡ್ಡವ್ರ ಬಟ್ಟೆ ಪ್ರತಿಯೊಂದು ಐಟಮ್ ಇರುತ್ತೆ ಇವ್ರ ಹತ್ರ. ಫ್ಯಾನ್ಸಿ ಸ್ಟೋರು, ಫ್ಯಾನ್ಸಿ ಐಟಮ್ ಕೂಡ ಮಸ್ತ್ ಇರುತ್ತೆ ಇವ್ರ ಹತ್ರ. ಪ್ರತಿಯೊಂದು ಐಟಮ್ ಇರುತ್ತೆ ಇವ್ರ ಹತ್ರ. ಬೇರೆ ಕಡೆ ಹೋಗಿ ತೊಗೊಳ್ಳೋ ಅವಶ್ಯಕತೆನೇ ಇಲ್ಲ. ಈ ಥರ ಒಂದು ಸತಿ ಟೆಂಪೋ ಬಂದುಬಿಟ್ರಂತೂ ಮುಗೀತು, ಏನು ಬೇಕೋ ಅದೆಲ್ಲ ತೊಗೋಬೋದು. ಅವ್ರು ನೋಡಿಬಿಟ್ಟು ಕೊಡ್ತಾರೆ. ತೀರಾ ಅಷ್ಟು ರೇಟೇನು ಹಾಕಿ ಕೊಡೋದಿಲ್ಲ. ನಾವು ಯಾವಾಗಲೂ ತೊಗೊತಾ ಇರ್ತೀವಿ ಅಂತಂದರೆ ತುಂಬ ಕಡಿಮೆ ಮಾಡ್ಕೊಂಡು ಕೊಡ್ತಾರೆ. ಅವ್ರಿಗೆ ಇವಾಗ 200 ರೂಪಾಯಿ ಟಾಪ್ನ 150 ರೂಪಾಯಿಗೆ ಹಂಗೆಲ್ಲ ಕೊಟ್ಟು ಹೋಗ್ತಾ ಇರ್ತಾರೆ. ಅಂದರೆ ತಿರ್ಗಾ ಇವಾಗ ದುಡ್ಡಿಲ್ಲ ನಮ್ಮ ಹತ್ರ ಅಂದರೂ ಕೂಡ ನೆಕ್ಸ್ಟ್ ಬರುವಾಗ ಕೊಡೋರಂತೆ, ಬಿಡಿ ನಾವು ಬರ್ತಾ ಇರ್ತೀವಿ, ನೀವೇನು ಎಲ್ಲೂ ಹೋಗಲ್ಲ ಊರು ಬಿಟ್ಟು ಅಂತ ಹೇಳ್ಬಿಟ್ಟು ಪಾಪ ಉದ್ರೆ ಕೂಡ ಕೊಟ್ಟು ಹೋಗ್ತಾ ಇರ್ತಾರೆ. ಈ ಥರ ಎಲ್ಲ ಇತ್ತು. ಇನ್ನು ಹಬ್ಬ ಕೂಡ ಸ್ಟಾರ್ಟ್ ಆಯಿತು, ಗೌರಿ ಹಬ್ಬ ನಮ್ಮದು ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಅದಕ್ಕೋಸ್ಕರ ಅಂಕಿತ ನೋಡಿದ್ಲು ವೆನ್ನೆಲಾಗೆ. ಅಂಕಿತ ಕೂಡ ಬಂದಿದ್ದಾಳೆ ಊರಿಗೆ. ವೆನ್ನೆಲಮ್ಗೆ ಏನಾದರೂ ತೊಗೊಳೋಣ ಡ್ರೆಸ್ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ಲು ಡೈಲಿ ಯೂಸ್ಗೆ ಹಾಕೋದಕ್ಕೆ. ಇನ್ನು ಅವಳು ಒಂದು ಜೊತೆ ತೊಗೊಂಡು ಮಕ್ಕಳಿಗೆ ತೊಗೊಂಡು ಇನ್ನು ನನ್ನ ಮನೆಗೆ ವಾಪಸ್ ಬಂದೆ. ಇನ್ನು ಸಂಜೆ ಟೈಮ್ ಆಗಿತ್ತು ಇದು. ಇನ್ನು ರೇಷನ್ ಹೇಳಿದ್ನಲ್ವ, ಮನೇಲಿ ಹಬ್ಬ ಬೇರೆ ಬಂತು, ಸ್ವಲ್ಪ ರೇಷನ್ ತೊಗೋಬೇಕಂತ ಹೇಳ್ಬಿಟ್ಟು ಇನ್ನು ನಮ್ಮ ಅಣ್ಣನ ಹತ್ರ ಎಲ್ಲ ಲೀಸ್ಟೆಲ್ಲ ಬರೆದು ಕಳಿಸಿದ್ದೆ ಏನೇನು ಬೇಕಂತ ಹೇಳಿ. ಇನ್ನು ತಂದು ಕೊಟ್ಟರು, ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತೆಗಿತಾ ಇದ್ದೀನಿ. ಇಷ್ಟಾದರೆ ಒಂದು ಹೆಂಗೋ ಮ್ಯಾನೇಜ್ ಮಾಡ್ತೀನಿ. ತುಂಬ ದಿನ ಆಯಿತು ರೇಷನ್ ಏನು ತೊಗೊಂಡಿರಲಿಲ್ಲ. ಇನ್ನು ದುಡ್ಡಿದ್ದಾಗ ಮಾತ್ರ ತೊಗೊಳ್ತೀನಿ, ದುಡ್ಡಿಲ್ಲ ಅಂದರೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಆವಾಗವಾಗ ಎಷ್ಟು ಏನೇನು ಬೇಕು ಅವಾಗ ತರಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇವಾಗ ಹಬ್ಬ ಬಂದಮೇಲೆ ತೀರಾ ಒಂದು 2-3 ದಿನನಾದರೂ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ಎಲ್ಲ ತರಿಸಿದ್ದೆ. ನಿಜ ಮಕ್ಕಳು ದೊಡ್ಡವ್ರು ಆಗ್ತಾ ಸ್ವಲ್ಪ ನಮಗೂ ಕೂಡ ಒಂಥರ ಜವಾಬ್ದಾರಿ ಏನೋ ಜಾಸ್ತಿ ಆಗುತ್ತೆ. ನಮ್ಮ ಗುಂಡ ಕೇಳ್ತಾ ಇರ್ತಾನೆ, ಅಮ್ಮ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಹೇಳಿಬಿಟ್ಟು. ನನಗೆ ಒಂಥರ ಆಶ್ಚರ್ಯ ಆಗುತ್ತೆ. ನೋಡು, ನಾನು ಸುಮ್ಮನೆ ನಾನು ಮುದ್ದೆ ಅನ್ನ ತಿನ್ಸಿದ್ರೆ ಸುಮ್ಮನೆ ತಿಂತಾ ಇರ್ತಾರೆ ಮುಂಚೆ. ಇವಾಗ ಅವ್ರಿಗೆ ಏನು ಇಷ್ಟ ಬರುತ್ತೋ ಅದು ಆಗಲೇ ಗೊತ್ತಾಗುತ್ತಲ್ಲ ಅನ್ನೋ ಒಂದು ಇದಾಗುತ್ತೆ. ನಾನು ಬಂದುಬಿಟ್ಟು ಲೀಸ್ಟೆಲ್ಲ ಬರೆದು ಕಳಿಸಿದ್ದಲ್ವ, ಅದು ಅದರಲ್ಲಿ ಒಂದು 3-4 ಐಟಮ್ ಸಿಕ್ಕಿರಲಿಲ್ಲ. ಸರಿ ಬಿಡು ಇರೋದು ಅಂತ ಹೇಳಿ ಇನ್ನು ತರಿಸಿದ್ದೆ. ಇನ್ನು 1 kg ಬೆಲ್ಲ, 1 kg ಸಕ್ಕರೆ ಮತ್ತು 1/4 kg ಲೂಸ್ ಟೀ ಪುಡಿ. ಲೂಸೇ ನಾವು ಯೂಸ್ ಮಾಡೋದು, ಚೆನ್ನಾಗಿರುತ್ತೆ. ಇನ್ನು 1/4 kg ಟೀ ಪುಡಿ ಮತ್ತು 1 kg ಉಪ್ಪಿಟ್ಟು ರವೆ ಮತ್ತು 1 kg ಗೋಧಿ ಹಿಟ್ಟು ಮತ್ತು 1 kg ಅವಲಕ್ಕಿ, 1/4 kg ತೊಗರಿಬೇಳೆ, 1/4 kg ಕಡಲೆಬೇಳೆ ಮತ್ತು 1/4 kg ಉದ್ದಿನಬೇಳೆ ಮತ್ತು 1/4 kg ಹೆಸರು ಬೇಳೆ ತರಿಸಿದ್ದೆ. ಮತ್ತು ಶಾವಿಗೆ ಪಟ್ಟಣ ಒಂದು 5 ಹಾಲು ಪಾಕೆಟ್ ತರಿಸಿದ್ದೆ. ಇನ್ನು ಬಂದು ಇದು ಜೀರಿಗೆ ಖಾಲಿಯಾಗಿತ್ತು. ಒಂದು ಚಿಕ್ಕದು 30 ರೂಪಾಯಿ ಪಾಕೆಟ್ ಬರುತ್ತೆ ಜೀರಿಗೆದು. ಮತ್ತು ಜೀರಿಗೆ, ಇನ್ನು ಹಪ್ಪಳ ಬೇಕಾಗುತ್ತಲ್ಲ, ಇನ್ನು ಹಪ್ಪಳ ಕೂಡ ತರಿಸಿದ್ದೆ. ಮತ್ತು ಮೇನಾಗಿ ಉಪ್ಪು ಪಾಕೆಟ್ಗಳು, ಉಪ್ಪು ಇನ್ನೊಂದು ಸ್ವಲ್ಪ ಇತ್ತು, ಫುಲ್ಲು ಖಾಲಿ ಆಗಿರಲಿಲ್ಲ, ಸ್ವಲ್ಪ ಇತ್ತು. ಹಾಗೆ ಉಪ್ಪು ಕೂಡ ತರಿಸಿದ್ದೆ, 1-2 ಪಾಕೆಟ್ ಉಪ್ಪು ಇರಲಿ ಅಂತ ಹೇಳಿ. ಹಿಂಗೆಲ್ಲ ಏನೇನು ಐಟಮ್ ಬೇಕು ಅದೆಲ್ಲ ತರಿಸ್ಕೊಂಡಿದ್ದೆ. ಮತ್ತು ಸಾಂಬಾರು ಪೌಡ್ರ್ ಪಾಕೆಟ್ ಅದೆಲ್ಲ ಕೂಡ, ಪುಳಿಯೋಗರೆ ಪಾಕೆಟು ತರಿಸಿದ್ದೆ. ಏನೇನು ಬೇಕೋ ನನಗೆ ಎಮರ್ಜೆನ್ಸಿ ಅಂತ ಹೇಳಿ ಅಷ್ಟು ತರಿಸಿದ್ದೆ, ಇರಲಿ ಸದ್ಯಕ್ಕೆ ಅಂತ ಹೇಳಿ. ಇಷ್ಟಾದರೆ ಸಾಕು, ಹೆಂಗಾಗುತ್ತೆ. ಮತ್ತು 50 ರೂಪಾಯಿಗೆ 6 ಪಾಕೆಟ್ ಹಪ್ಪಳ ಬಂದಿತ್ತು. ಇನ್ನು ಹಪ್ಪಳ ಕೂಡ ತೊಗೊಂಡಿದ್ದೆ. ಇನ್ನು ಹಬ್ಬ ಸೀಸನ್ ಬಂದರೆ ಅಕ್ಕಿ ಹಪ್ಪಳ ಮಾರ್ಕೊಂಬರ್ತಾರೆ, ಚೆನ್ನಾಗಿರುತ್ತೆ ಹಪ್ಪಳ. ಇಲ್ಲಿ ಮಾರ್ಕೊಂಬರೋದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಅದಕ್ಕೆ ತೊಗೊಂಡಿದ್ದೆ, ಇಲ್ಲೇ ಬಂದಿದ್ರು ಮುಂಚೆ ತೊಗೊಂಡು ಇಟ್ಕೊಂಡಿದ್ದೆ. ಮತ್ತು ಇನ್ನೊಂದು ಅಂಗಡಿಯಲ್ಲಿ ಸಿಗೋ ರೆಡಿ ಹಪ್ಪಳ ಇರುತ್ತಲ್ವ, ಅದು ಕೂಡ ತರಿಸಿದ್ದೆ ಇರಲಿ ಅಂತ ಹೇಳಿ. ಇಷ್ಟ ಆಯಿತು ನಿಜ. ನೋಡೋದಕ್ಕೆ ಇಷ್ಟು ಚಿಕ್ಕ ಸ್ವಲ್ಪ ಐಟಮ್, ಇದಕ್ಕೆ 1000 ರೂಪಾಯಿ ಕಟ್ಟು ಕಳಿಸಿದ್ರೆ ಬರೀ 90 ರೂಪಾಯಿ ವಾಪಸ್ ಬಂದಿತ್ತು. ಎಲ್ಲ ಪ್ರತಿಯೊಂದು ರೇಟ್ ಆಗಿದೆ ಇವಾಗ. ದುಡ್ಡು ನೋಡ್ತೀವಿ ನಾವು, ಅದರಲ್ಲಿ ಎಷ್ಟು ರೇಟ್ ಹಾಕಿರ್ತಾರೆ ಅನ್ನೋದು ನೋಡಿದ್ರೆ ಗೊತ್ತಾಗುತ್ತೆ. ಪ್ರತಿಯೊಂದು ಕೂಡ ತುಂಬ ರೇಟ್ ಆಗಿಬಿಟ್ಟಿದೆ, ಸಖತ್ತು ರೇಟ್. ಇನ್ನು ಮೈದಾ ಹಿಟ್ಟು ಏನೂ ತರಿಸಿರ್ಲಿಲ್ಲ. ನೋಡೋಣ, ಒಬ್ಬಟ್ಟು ಮಾಡಿದ್ರೆ ತರಿಸೋಣ ಅಂತ ಹೇಳಿ ಇನ್ನು ಸುಮ್ಮನೆ ಆದೆ. ಹೆಂಗಾಗುತ್ತೋ ನೋಡಿಲ್ಲ, ಪಾಯಸ ಮಾಡೋಣ, ಇಲ್ಲ ಏನಾದರೂ ಕೇಸರಿ ಬಾತ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ನೋಡೋಣ, ಒಬ್ಬಟ್ಟು ಮಾಡಿದ್ರು ಆಮೇಲೆ ಮೈದಾ ಹಿಟ್ಟು ತರಿಸ್ಕೊಡೋಣ ಅಂತ ಹೇಳಿ ಇನ್ನು ಏನೇನು ಬೇಕು ಅದು ತರಿಸ್ಕೊಂಡೆ. ಮತ್ತು ಎಣ್ಣೆ ಕೂಡ ಖಾಲಿಯಾಗಿತ್ತು, ಎಣ್ಣೆ ಕೂಡ ತರಿಸ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಸನ್ಫ್ಲವರ್ ಆಯಿಲು. ಮತ್ತು ಇವಾಗೆಲ್ಲ ಹೊಸ್ದಾಗೇನಿಲ್ಲ, ಹಳೆವೆಲ್ಲನೇ. ನಾವು ಅಲ್ಲಿ ಅತ್ತರ ಮನೇಲಿದ್ದಂತೂ ಫುಲ್ಲು ಕ್ವಾಲಿಟಿ ಎಣ್ಣೆನೇ ಅಲ್ಲಿ ಯೂಸ್ ಮಾಡೋದು. ಅಲ್ಲಿ ಕ್ವಾಲಿಟಿ ಎಣ್ಣೆ ಬಿಟ್ಟರೆ ಲೋಕಲ್ ಎಣ್ಣೆ ಅಂತಲೂ ಯಾವುದು ಕೂಡ ಯೂಸ್ ಮಾಡೋದಿಲ್ಲ ನಮ್ಮ ಅತ್ತೆ.
ಅದಕ್ಕೆ ಅವ್ರ ಆರೋಗ್ಯ ಚೆನ್ನಾಗಿದೆ ಅಂತ ಅನಿಸುತ್ತೆ ನನಗೆ. ಇನ್ನು ನಾವು ಎಣ್ಣೆ ಅದರಲ್ಲೂ ಕೂಡ ನಾವು ಕಡಿಮೆ ರೇಟದೇ ಯೂಸ್ ಮಾಡ್ತಾ ಇರ್ತೀವಲ್ವ, ಅದಕ್ಕೋಸ್ಕರ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಬೊಜ್ಜು ಬೆಳೆಯೋದು ಮತ್ತು ಆರೋಗ್ಯದಲ್ಲಿ ಸಮಸ್ಯೆ ಆಗೋದು ಅದೆಲ್ಲ ಬರ್ತಾ ಇರುತ್ತೆ. ಎಣ್ಣೆ ಅದರಲ್ಲಿಂದನೂ ಕೂಡ ನಮಗೆ ಆರೋಗ್ಯ ಕೆಡುತ್ತಂತ ಗೊತ್ತು ನನಗೆ. ಬಟ್ ಏನು ಮಾಡೋದು, ಇವಾಗ ಅದೆಲ್ಲ ಸ್ವಲ್ಪ ಕಾಸ್ಟ್ಲಿ ಎಣ್ಣೆ. ಇವಾಗಿರೋ ಇದರಲ್ಲಿ ನಾನು ಸುಮ್ಮನೆ ಮಾಮೂಲಿನೇ ನಾವು ಯಾವುದು ಮುಂಚೆಯಿಂದ ಯಾವ್ದು ಯೂಸ್ ಮಾಡ್ತಾ ಇರ್ತೀವೋ ಅದನ್ನೇ ತರಿಸ್ಕೊಂಬಿಡ್ತೀನಿ. ಇದು ಬಂದುಬಿಟ್ಟು ನೋಡ್ತಾ ಇರೋದು ಅಕ್ಕಿ ಹಪ್ಪಳ. ಅವ ಬಜ್ಜಿ ಮಾರ್ಕೊಬಂದಿದ್ದು ಕೇಳಿದ್ವಿ. ಅವರು ಸಂಘದಿಂದ ಮಾಡಿರ್ತಾರಮ್ಮ ಹಪ್ಳನ, ಅವ್ರ ಸಂಘದವರೆಲ್ಲ ಮಾಡಿ ಕೊಡ್ತಾರೆ, ನಾವು ತೊಗೊಂಬಂದು ಮಾರ್ತೀವಿ ಅಂತ ಹೇಳಿದರು. ಫುಲ್ಲು ವಯಸ್ಸಾಗಿಬಿಟ್ಟಿತ್ತು ಪಾಪ ಅಜ್ಜಿದು. ಇನ್ನು 100 ರೂಪಾಯಿಗೆ 8 ಕೊಡ್ತೀವಿ ಅಂತಂದರು. ಇಲ್ಲ ಅಜ್ಜಿ ಎಲ್ಲೋದ್ರೂ ಅಷ್ಟೇ 10 ರೂಪಾಯಿಗೆ ಒಂದು ಪಾಕೆಟ್, ಇದು 50 ರೂಪಾಯಿಗೆ ಒಂದು 6 ಕೊಡಿ ಅಂತ ಕೇಳಿದ್ವಿ. 7 ಕೊಡಿ ಅಂತಂದು ಬರೋದಿಲ್ಲಮ್ಮ, ನಾನು ಅಲ್ಲಿಂದ ಹೊತ್ಕೊಬಂದು ನನಗೆ ಸಾಕಾಗುತ್ತೆ, ನೀವು ಇಷ್ಟು ಕೇಳಿದ್ರೆ ಹೆಂಗೆ ಅಂತಂದ್ರೆ ನನಗೆ ಒಂಥರ ಅನಿಸ್ಬಿಡ್ತು ಪಾಪ. ಸರಿ ಬಿಡಜ್ಜಿ ಅಂತ ಹೇಳಿಬಿಟ್ಟು ಇನ್ನು 50 ರೂಪಾಯಿ ಕೊಟ್ಟು 6 ಪಾಕೆಟ್ ತೊಗೊಂಡೆ. ಇನ್ನು ತೊಗೊಂಡು ಎಲ್ಲ ಕೂಡ ನೀಟಾಗಿ ಡಬ್ಬಿಗಳಿಗೆಲ್ಲ ಹಾಕಿ ಜೋಡಿಸಿ. ಇದು ಬಂದು ಭಾನುವಾರ ಫ್ರೆಂಡ್ಸು, ಇಲ್ಲಿ ನೋಡ್ತಾ ಇರ್ಬೋದು ಶಾಮಿಲಿ ಎಲ್ಲ ಹಾಕಿದ್ದಾರೆ. ಇದು ಬಂದುಬಿಟ್ಟು ಫಂಕ್ಷನ್ ಇದೆ ಸೋಮವಾರ ಬೆಳಗ್ಗೆ. ನಮ್ಮ ಮಮತಕ್ಕನ ಮಗಳದು ಸಿಂಚನ ಅಂತ ಒಂದು ವ್ಲಾಗಲ್ಲಿ ತೋರಿಸಿದ್ದೆ ಅನ್ಸುತ್ತೆ, ಹಳೆ ವ್ಲಾಗಲ್ಲೆಲ್ಲ ನೋಡಿರ್ತೀರ. ಸಿಂಚನ ಇದು ಸ್ಯಾರಿ ಫಂಕ್ಷನ್ ಇದೆ. ಇನ್ನು ಅಲ್ಲಿ ನಿಂತ್ಕೊಂಡಿದ್ದಾಳೆ ನೋಡಿ, ಸರಿಯಾಗಿ ಕಾಣಿಸ್ತಾ ಇಲ್ಲ ಅವಳು ಇದರಲ್ಲಿ. ಇನ್ನು ಇವತ್ತು ಎಲ್ಲ ಫುಲ್ಲು ರೆಡಿ ಮಾಡ್ತಾಯಿದ್ದಾರೆ. ಸೋಮವಾರ ಬೆಳಗ್ಗೆ ಫಂಕ್ಷನ್ ಇರೋದು, ಅದಕ್ಕೆ ಭಾನುವಾರ ಸಾಯಂಕಾಲನೇ ಎಲ್ಲ ಕೂಡ ತೊಗೊಬಂದು ಅವರು ಏನೇನು ಐಟಮ್ ಬೇಕೆಲ್ಲ ಮನೆ ಹತ್ರ ಹಾಕಿದ್ದಾರೆ. ಇನ್ನು ಅಡುಗೆ ಎಲ್ಲ ಕೂಡ ರಾತ್ರಿಯೆಲ್ಲ ಮಾಡ್ಕೊತಾ ಇರ್ತಾರೆ. ಇನ್ನು ನಾಳೆ ಬೆಳಗ್ಗೆ ಅಂದರೆ ಸೋಮವಾರ ಬೆಳಗ್ಗೆ ಒಂದು 9 ಗಂಟೆಯಿಂದ 10 ಗಂಟೆವರೆಗೂ ಏನೋ ಅಷ್ಟರೊಳಗೆ ಫಂಕ್ಷನ್ ಸ್ಟಾರ್ಟ್ ಆದರೆ ಇನ್ನು ಮುಗಿಯೋಷ್ಟೊತ್ತಿಗೆ ಆಗುತ್ತೆ, ಒಂದು 12 ಗಂಟೆ 1 ಗಂಟೆ ಆಗ್ಬೋದು. ಅದಕ್ಕೆ ಎಲ್ಲ ಕೂಡ ಮುಂಚೆನೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ. ಏನು ಗೊತ್ತಾ, ನಿಜ ಹೆಣ್ಮಕ್ಳಿದ್ರೆ ಮನೆಯಲ್ಲಿ ಪ್ರತಿಯೊಬ್ರಿಗೂ ಆಸೆ ಅನ್ನೋದಿರುತ್ತಲ್ಲ, ಎಂಥವರು ಬಡವರಾಗಲಿ ಹೆಣ್ಮಕ್ಳಿದ್ರೆ ಮನೆಯಲ್ಲಿ ಈ ಫಂಕ್ಷನ್ ಮಾಡೇ ಮಾಡ್ತಾರೆ. ನಮ್ಮ ಹಳ್ಳಿ ಕಡೆ ಅಂತೂ ಮಿಸ್ಸೇ ಮಾಡೋದಿಲ್ಲ. ಅವ್ರು ಎಷ್ಟೇ ಇದಾದರೂ ಕೂಡ ಒಬ್ಬೊಬ್ಬ ಮಗಳಿದ್ದಾಳೆ ಅಂತಂದರೆ ಸಾಕು, ಮನೆಯಲ್ಲಿ ಸಾಲನಾದರೂ ಮಾಡಿ ಮಾಡ್ತಾರಂತೂ ಮಿಸ್ಸೇ ಮಾಡ್ಕೊಳ್ಳಲ್ಲ ಅವರು. ಈ ಫಂಕ್ಷನ್ ಅಂತೂ ಹೆಣ್ಮಕ್ಳಿಗೆ ಫಸ್ಟ್ ಟೈಮ್ ಅಲ್ವ ಇದು, ಎಲ್ರಿಗೂ ಕೂಡ ವಿಶೇಷವಾಗಿರುತ್ತೆ. ಕೆಲವರು ಮಾಡ್ಕೊತಾರೆ, ಕೆಲವರು ಮಾಡ್ಕೊಳ್ಳೋದಿಲ್ಲ. ಬಟ್ ನಮ್ಗೆ ಹಳ್ಳಿ ಕಡೆ ಅಂತೂ ಇರೋದ್ರಲ್ಲೇ ಆಗಲಿ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನೂ ಮಾಡ್ತಿರ್ತಾರೆ. ವೆನ್ನೆಲ್ಲ ಬಂದಿದ್ದಾಳೆ ಊರಿಂದ, ನೋಡ್ತಾ ಇರ್ಬೋದು, ನಿಂತ್ಕೊಂಡ್ಬಿಟ್ಟಿದ್ದಾಳೆ ರೋಡಲ್ಲೆಲ್ಲ ಫುಲ್ಲು. ಇದು ಸಂಜೆ ಆಗಿತ್ತು. ಇನ್ನು ಕೋನ್ ಹಾಕ್ಸ್ಕೊಳ್ತಾ ಇದ್ದಾಳೆ ಅಂಕಿತ ಹತ್ರ. ನಿಜ ಅರ್ಜೆಂಟ್ಗಂದರೆ ಬೇಗ ತಲೆನೇ ಓಡೋದಿಲ್ಲ. ಒಂದು ದಿನ 2 ದಿನ ಮುಂಚೆನೇ ನೋಡಿಕೊಂಡ್ರೆ ಯಾವುದಾದ್ರೂ ಒಳ್ಳೆ ಡಿಸೈನ್ ಹಾಕ್ಬೋದು ಅಂತ ಐಡಿಯಾ ಬರುತ್ತೆ. ಇನ್ನು ನಾಳೆ ಬೆಳಗ್ಗೆನೇ ಫಂಕ್ಷನ್ನು, ಇವತ್ತು ಕೋನ್ ಹಾಕ್ಬೇಕು ಅಂತಂದರೆ ಬೇಗ ತಲೆಗೂ ಓಡೋದಿಲ್ಲ, ಅದು ಐಡಿಯಾನೇ ಬರೋದಿಲ್ಲ, ಒಂಥರ ಮೈಂಡೇ ಇದಾಗ್ಬಿಡುತ್ತೆ. ಇನ್ನು ಇವಳೆಲ್ಲ ಅಂದರೆ ಕೋನ ಹಾಕೋರು ಚೆನ್ನಾಗಿ ಹಾಕೋರು ಇದ್ದಾರೆ ನಮ್ಮೂರಲ್ಲಿ. ಬಟ್ ಇವಳು ಎಲ್ಲೂ ಹೋಗೋ ಹಾಗಿಲ್ಲ ಮನೆ ಬಿಟ್ಬಿಟ್ಟು. ಅದಕ್ಕೋಸ್ಕರ ನಾವು ಇನ್ನು ಮನೆ ಹತ್ರನೇ ಯಾವುದೋ ಒಂದು ಫೋನಲ್ಲಿ ಡಿಸೈನ್ ನೋಡಿಬಿಟ್ಟು ಇನ್ನು ಅಂಕಿತ ಹಾಕ್ತಾಯಿದ್ದಾಳೆ, ಇರಲಿ ಅಂತ ಹೇಳಿ. ಇನ್ನು ಇದು ಸಂಜೆ ಟೈಮು, ಆಗಲೇ ಟೈಮ್ ಬಂದು ಒಂದು 7 ಗಂಟೆ ಆಗಿತ್ತು ಅನಿಸುತ್ತೆ ಆವಾಗ. ಇನ್ನು ಡೆಕೋರೇಷನ್ಗೆ ರೆಡಿ ಮಾಡೋಣ ಅಂತ ಹೇಳಿ ಎಲ್ಲ ಅವರು ರೆಡಿ ಮಾಡ್ಕೊತಾ ಇದ್ದಾರೆ. ಇನ್ನು ಸೋಮವಾರ ಬೆಳಗ್ಗೆ ಎಲ್ಲ ಫುಲ್ಲು ಹೂವು ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ. ಸದ್ಯಕ್ಕೆ ಇವಾಗ ಟೇಬಲೆಲ್ಲ ಇಟ್ಬಿಟ್ಟು ಆ ಕಡೆ ಎಲ್ಲ ನೀಟಾಗಿ ಅದು ಇದಾಗ್ತಾ ಇದ್ದಾರೆ, ಸ್ಕ್ರೀನೆಲ್ಲ ಹಾಕಿದ್ದಾರೆ. ಸ್ಕ್ರೀನ್ ಹಾಕ್ಬಿಟ್ಟು ಟೇಬಲೆಲ್ಲ ಜೋಡಿಸ್ಬಿಟ್ರೆ ಮತ್ತು ಬೆಳಗ್ಗೆ ಎದ್ಬಿಟ್ಟು ಫ್ಲವರ್ಸ್ ಎಲ್ಲ ಜೋಡಿಸ್ಬೋದು ಅಂತ ಹೇಳಿ. ಟೈಮ್ ಬಂದು ಇವಾಗ ರಾತ್ರಿ 11:15 ಏನಾಗಿತ್ತು, ಕರೆಕ್ಟಾಗಿ 11:15 ಆಗಿತ್ತು. ಇನ್ನು ಕೆಲಸ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾರೆ ನಮ್ಮ ಅಕ್ಕರೆಲ್ಲ. ಇನ್ನು ಬೆಳಗ್ಗೆನೆಲ್ಲ ಕೂಡ ರೆಡಿ ಮಾಡ್ಬೇಕಂತ ಹೇಳ್ಬಿಟ್ಟು ಇನ್ನು ಸೊಪ್ಪೆಲ್ಲ ಸೋಸಿಟ್ಟು, ಇನ್ನು ಬೆಳ್ಳುಳ್ಳಿ ಮತ್ತು ಅವೆಲ್ಲ ಸುಲ್ಕೊತಾರೆ, ಶುಂಠಿ ಅದೆಲ್ಲ ಏನೇನು ಐಟಮ್ ಬೇಕು ಅದೆಲ್ಲ ಕೂಡ ಮಾಡ್ಕೊತಾರೆ. ಕೂತ್ಕೊಂಡ್ಬಿಟ್ಟು ಎಲ್ಲ ಸೊಪ್ಪೆಲ್ಲ ನೀಟಾಗೆಲ್ಲ ಇದು ಮಾಡ್ತಾಯಿದ್ರು. ಇನ್ನು ನಾನು ಕೂಡ ಹೋಗಿದ್ದೆ, ಒಂದು ಸ್ವಲ್ಪ ಹೊತ್ತು ಹೋಗಿ ಮತ್ತೆ ಬಂದೆ ವಾಪಸ್ ಮನೆಗೆ. ನೋಡ್ತಾ ಇರ್ಬೋದು, ಹಳ್ಳಿ ಕಡೆ ನಿದ್ದೆನೇ ಬರಲ್ಲ ಹೇಳ್ಬೇಕಂದ್ರೆ. ಇನ್ನು ನೆಂಟರು ಯಾರು ಅಷ್ಟೊಂದು ಜನ ಬಂದಿರಲಿಲ್ಲ, ಯಾಕೆಂದರೆ ಎಲ್ಲರೂ ಕೂಡ ಬೆಳಗ್ಗೆನೇ ಬರ್ತಾರೆ, ಬರೋರು ಬೆಳಗ್ಗೆ ಬರ್ತಾರೆ. ಇನ್ನು ಬಂದಿರೋರು ಇಷ್ಟು ಜನ, ಸ್ವಲ್ಪ ಜನ ಬಂದಿದ್ದರು. ಇಲ್ಲಿ ನೋಡ್ಬೋದು ಎಷ್ಟು ಫ್ರೀ ಆಗಿದೆ ಅಂತ ಹೇಳ್ಬಿಟ್ಟು. ಈ ಥರ ಚೆನ್ನಾಗಿದೆ ರೋಡ್ ಇರೋದಕ್ಕೆ ಸ್ವಲ್ಪ ಜಾಗ ಆಯಿತು, ಇಲ್ಲಾಂದರೆ ಸ್ವಲ್ಪ ಇಕ್ಕಟ್ಟು ಜಾಸ್ತಿ ಆಗ್ತಾಯಿತ್ತು. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತೆ ಒಂದು ಫಂಕ್ಷನ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೆ ಈ ವಿಡಿಯೋ